ನಮಸ್ಕಾರ ಸ್ನೇಹಿತರೆ. ಗಂಡಸರಿಗೆ ಮದುವೆಯಾದರೂ ಇನ್ನೊಬ್ಬರ ಹೆಂಡತಿಯರ ಜೊತೆ ಸಂಭೋಗ ಯಾಕೆ ಮಾಡುತ್ತಾರೆ? ಮದುವೆ ಎನ್ನುವುದು ವಿಶ್ವಾಸ, ಪ್ರೀತಿ ಮತ್ತು ಬದ್ಧತೆಯ ಮೇಲೆ ನಿಂತಿರುವ ಪವಿತ್ರ ಸಂಬಂಧ. ಆದರೆ ಕೆಲವೊಮ್ಮೆ ಕೆಲವು ಗಂಡಸರು ಮದುವೆಯಾದ ನಂತರವೂ ಇನ್ನೊಬ್ಬರ ಹೆಂಡತಿಯರೊಂದಿಗೆ ಸಂಬಂಧ ಬೆಳೆಸುತ್ತಾರೆ. ಸ್ನೇಹಿತರೆ, ಇಲ್ಲಿ ನಾವು ಗಂಡಸರು ಮದುವೆಯಾದರೂ ಇನ್ನೊಬ್ಬರ ಹೆಂಡತಿಯರೊಂದಿಗೆ ಯಾಕೆ ಸಂಬಂಧ ಬೆಳೆಸುತ್ತಾರೆ ಎಂಬುದಕ್ಕೆ ಇರುವ ಅಸಲಿ ಸತ್ಯಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ತಪ್ಪದೆ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. 1. ಅಸಮಾಧಾನ ಮತ್ತು ಸಂಬಂಧದ ಸಮಸ್ಯೆಗಳು ಪ್ರಮುಖ ಕಾರಣವಾಗಬಹುದು. ದಂಪತಿಗಳ ನಡುವೆ ಮಾತುಕತೆಯ ಕೊರತೆ, ಭಾವನಾತ್ಮಕ ಅಂತರ ಅಥವಾ ನಿರಂತರ ಕಲಹಗಳು ಇದ್ದರೆ ಕೆಲವರು ಹೊರಗಿನ ಸಂಬಂಧಗಳಲ್ಲಿ ಸಮಾಧಾನ ಹುಡುಕುತ್ತಾರೆ. ಅವರಿಗೆ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಇದು ಒಂದು ಮಾರ್ಗ ಎಂದು ಭಾಸವಾಗುತ್ತದೆ. 2. ಹೊಸತನದ ಆಕರ್ಷಣೆ. ಕೆಲವರು ಹೊಸ ಅನುಭವಗಳತ್ತ ಆಕರ್ಷಿತರಾಗುತ್ತಾರೆ. ದೀರ್ಘಕಾಲದ ಸಂಬಂಧದಲ್ಲಿ ಬೋರ್ ಅಥವಾ ಏಕತಾನತೆ ಕಾಣಿಸಿದಾಗ ಹೊಸ ಸಂಬಂಧವು ಅವರಿಗೆ ಉತ್ಸಾಹಕರವಾಗಿ ಕಾಣಬಹುದು. ಇದು ಅವರ ಮನಸ್ಸಿನ ಕುತೂಹಲವನ್ನು ತೃಪ್ತಿಪಡಿಸಲು ಕಾರಣವಾಗುತ್ತದೆ. 3. ಸ್ವಯಂ ನಿಯಂತ್ರಣದ ಕೊರತೆ. ಕೆಲವು ವ್ಯಕ್ತಿಗಳಿಗೆ ತಮ್ಮ ಆಸೆಗಳನ್ನು ನಿಯಂತ್ರಿಸುವ ಶಕ್ತಿ ಕಡಿಮೆ ಇರುತ್ತದೆ. ತಾತ್ಕಾಲಿಕ ಆಕರ್ಷಣೆ ಅಥವಾ ಪ್ರಲೋಭನೆಗೆ ಒಳಗಾಗಿ ಅವರು ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. 4. ಸಾಮಾಜಿಕ ಮತ್ತು ಸ್ನೇಹ ಬಳಗದ ಪ್ರಭಾವ. ಕೆಲವೊಮ್ಮೆ ಸ್ನೇಹಿತರು ಅಥವಾ ಪರಿಸರವು ವ್ಯಕ್ತಿಯ ವರ್ತನೆಗೆ ಪ್ರಭಾವ ಬೀರುತ್ತದೆ. ತಪ್ಪು ಉದಾಹರಣೆಗಳು ಅಥವಾ ಪ್ರೋತ್ಸಾಹವು ವ್ಯಕ್ತಿಯನ್ನು ತಪ್ಪು ದಾರಿಗೆ ಕರೆದೊಯ್ಯಬಹುದು. 5. ಸ್ವಾಭಿಮಾನ ಮತ್ತು ಗಮನದ ಅಗತ್ಯತೆ. ಕೆಲವು ಗಂಡಸರು ತಮ್ಮನ್ನು ಇನ್ನೊಬ್ಬರು ಮೆಚ್ಚಿಕೊಳ್ಳಬೇಕು ಎಂಬ ಬಯಕೆಯಿಂದ ಹೊರಗಿನ ಸಂಬಂಧಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಇದು ಅವರಿಗೆ ತಮ್ಮ ಮೌಲ್ಯ ಹೆಚ್ಚಿದಂತೆ ಭಾಸವಾಗುವಂತೆ ಮಾಡುತ್ತದೆ. 6. ಮದ್ಯಪಾನ ಅಥವಾ ಇತರ ವ್ಯಸನಗಳು ಕೂಡ ಕಾರಣವಾಗಬಹುದು. ಇವು ನಿರ್ಧಾರ ಶಕ್ತಿಯನ್ನು ದುರ್ಬಲಗೊಳಿಸಿ ತಪ್ಪು ನಡಿಗೆಗೆ ಕಾರಣವಾಗುತ್ತವೆ. ಪರಿಣಾಮಗಳು. ಈ ರೀತಿಯ ವರ್ತನೆ ಕುಟುಂಬದಲ್ಲಿ ವಿಶ್ವಾಸಭಂಗ, ಮನೋವೈಕಲ್ಯ, ಮಕ್ಕಳ ಮೇಲೆ ನಕಾರಾತ್ಮಕ ಪರಿಣಾಮ ಮತ್ತು ಸಮಾಜದಲ್ಲಿ ಗೌರವ ಕಳೆದುಕೊಳ್ಳುವಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಇದರಿಂದ ಸಂಬಂಧಗಳು ಹಾಳಾಗಬಹುದು ಮತ್ತು ದೀರ್ಘಕಾಲದ ದುಃಖಕ್ಕೆ ಕಾರಣವಾಗಬಹುದು. ಕೊನೆಯದಾಗಿ, ಒಟ್ಟಿನಲ್ಲಿ ಮದುವೆಯಾದ ನಂತರವೂ ಇನ್ನೊಬ್ಬರೊಂದಿಗೆ ಸಂಬಂಧ ಬೆಳೆಸಿಕೊಳ್ಳುವುದು ಹಲವು ಕಾರಣಗಳಿಂದ ಉಂಟಾಗುತ್ತದೆ. ಆದರೆ ಅದು ಯಾವುದೇ ರೀತಿಯಲ್ಲಿ ನ್ಯಾಯಸಮ್ಮತವಲ್ಲ. ಉತ್ತಮ ಮಾತುಕತೆ, ಪರಸ್ಪರ ಗೌರವ ಮತ್ತು ನಿಷ್ಠೆ ಈ ಸಮಸ್ಯೆಯನ್ನು ತಪ್ಪಿಸಲು ಮುಖ್ಯ. ದಂಪತಿಗಳು ತಮ್ಮ ಸಮಸ್ಯೆಗಳನ್ನು ತೆರೆಯಾಗಿ ಚರ್ಚಿಸಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರೆ ಈ ರೀತಿಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಕುಟುಂಬದ ಶಾಂತಿ ಮತ್ತು ಸಮಾಜದ ನೈತಿಕತೆ ಕಾಪಾಡಲು ನಿಷ್ಠೆ ಅತ್ಯಂತ ಅಗತ್ಯವಾಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.